ದೀಕ್ಷಾ ಆಪ್ಟಿಕಲ್ ಆಪ್ಟೋಮೆಟ್ರಿ ಯೂಟ್ಯೂಬ್ ಚಾನಲ್ ಇನ್ ಕನ್ನಡದಲ್ಲಿ ಇವತ್ತು ಕಾಂಪೌಂಡ್ ಮಯೋಪಿಯಾ ಬಗ್ಗೆ ನಾವು ರೆಟಿನೋಸ್ಕೋಪಿಯ ವಿಚಾರವಾಗಿ ಕ್ಯಾಲ್ಕುಲೇಷನ್ ವಿಚಾರವಾಗಿ ತಿಳ್ಕೊಳ್ಳೋಣ. ಕಾಂಪೌಂಡ್ ಮಯೋಪಿಯಾ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅಥವಾ ರೆಟಿನೋಸ್ಕೋಪಿ ಮಾಡಬೇಕಾದ್ರೆ ಹೇಗೆ ಬರುತ್ತೆ, ಒಂದು ಉದಾಹರಣೆಯನ್ನು ತೆಗೆದುಕೊಳ್ತೇನೆ. ಸೊ ಇದು ರೆಟಿನೋಸ್ಕೋಪಿ ಕ್ರಾಸ್. ಏನು ರೆಟಿನೋಸ್ಕೋಪಿ ಕ್ರಾಸ್. ಇಲ್ಲಿ 0 ಬರ್ತಾ ಇದೆ. ಹಾರಿಜಾಂಟಲ್ ಡೈರೆಕ್ಷನಲ್ಲಿ ನ್ಯೂಟ್ರಲೈಸೇಷನ್ ಪಾಯಿಂಟ್ 0 ಬರ್ತಾ ಇದೆ. ವರ್ಟಿಕಲ್ -1 ಬರ್ತಾ ಇದೆ. ಹಾರಿಜಾಂಟಲ್ ನೀವು ರೆಟಿನೋಸ್ಕೋಪಿ ಮಾಡಬೇಕಾದ್ರೆ ಯಾವುದೇ ರೀತಿಯ ಮೂವ್ಮೆಂಟ್ ಇಲ್ಲ. ಯಾವುದೇ ರೀತಿಯ ಮೂವ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ನಾವು? ಅದನ್ನು 0 ಅಂತ ಸಹಜವಾಗಿ ಅದು ನ್ಯೂಟ್ರಲೈಸ್ ಆಗೋಗಿದೆ. ಅದಕ್ಕೇನು ಎಕ್ಸ್ಟ್ರಾ ಲೆನ್ಸನ್ನು ಹಾಕೋದು ಬೇಡ. ಹಾಗಾಗಿ ಇದನ್ನು 0 ಅಂತ ಬರೀತೇವೆ. ವರ್ಟಿಕಲ್ ಡೈರೆಕ್ಷನಲ್ಲಿ ಆಪೋಸಿಟ್ ಮೂವ್ಮೆಂಟ್ ಇದೆ. ಹಾಗಾಗಿ 0.5 ತಗೊಳ್ತೀನಿ ಆ್ಯಂಡ್ -1 ತೆಗೆದುಕೊಂಡಾಗ ಮೂವ್ಮೆಂಟ್ ತುಂಬ ಫಾಸ್ಟಾಗಿರುತ್ತೆ. ಮೂವ್ಮೆಂಟ್ ಫಾಸ್ಟಾಗಿದ್ದಾಗ ಕಮ್ಮಿ ನಂಬರಲ್ಲೇ ನ್ಯೂಟ್ರಲೈಸೇಷನ್ ಆಗೋಗುತ್ತೆ. ವಿತಿನ್ -1 ನ್ಯೂಟ್ರಲೈಸೇಷನ್ ಆಗೋಗುತ್ತೆ. ಸೊ ಇದು ಆಪ್ಟಿಕಲ್ ಕ್ರಾಸ್. ನಮ್ಮ ವರ್ಕಿಂಗ್ ಡಿಸ್ಟೆನ್ಸು 1 ಮೀಟರ್. ವರ್ಕಿಂಗ್ ಡಿಸ್ಟೆನ್ಸ್ ಎಷ್ಟು? 1 ಮೀಟರ್ ಇದೆ. ಎಷ್ಟು ಕಳಿಬೇಕು? -1 ಕಳಿಬೇಕು. -1 ಇಲ್ಲಿ ಕಳಿತೀನಿ, ಇಲ್ಲಿ -1 ಕಳಿತೀನಿ. -1 ಇಲ್ಲಿ ಕಳಿತೀನಿ, 0 ಇಂದ -1 ಕಳಿತೀನಿ, -1 ಇಂದ -1 ಕಳಿತೀನಿ. ಸೊ ಆಲ್ಜಿಬ್ರಾ ಯೂಟ್ಯೂಬ್ ಚಾನಲ್ನ ನೀವು ನೋಡಿದ್ದೀರಿ, ಸಬ್ಸ್ಟ್ರಾಕ್ಷನ್ ಆ್ಯಂಡ್ ಅಡಿಷನ್ನ ನೋಡ್ತಾರೆ. ಸೊ ಇಲ್ಲಿ ಎಷ್ಟು ಬಂತು? ಇನ್ನೊಂದು ಕಡೆ ಬರೀತೀನಿ. ಇದೇ ಕ್ಯಾಲ್ಕುಲೇಷನನ್ನು ನಾನು ಇದನ್ನೇ ಫೈನಲ್ -1 ಇಲ್ಲಿ ಬರುತ್ತೆ. -1 ಮೈನಸ್ ಮತ್ತು ಮೈನಸ್ ಎರಡು ಸೇಮ್ ಸಿಂಬಲ್ ಇರೋದ್ರಿಂದ ಮೈನಸ್ ಅಂತ ಇಲ್ಲಿ ಬರೀತೀನಿ. ಇದೆರಡನ್ನು ಕೂಡ್ಕೊಳ್ಬೇಕು. ಕೂಡ್ಕೊಂಡ್ರೆ ಎಷ್ಟು ಬರುತ್ತೆ? -2. ಇಲ್ಲಿ ಮುಖ್ಯ, ಇಲ್ಲಿ ಪ್ರಮುಖವಾದದ್ದು ನಿಮಗೆ ಅರ್ಥ ಮಾಡ್ಕೊಳ್ಬೇಕಾದದ್ದು ಇಲ್ಲಿ. ಯಾವುದು ಅತಿ ಕಮ್ಮಿ ನಂಬರ್ ಇರುತ್ತೋ, ರಿಪೀಟ್ ಮಾಡ್ತಾ ಇದ್ದೀನಿ, ಯಾವುದು ಅತಿ ಕಮ್ಮಿ ನಂಬರ್ ಇರುತ್ತೋ ಅದನ್ನು ಸ್ಪೆರಿಕಲ್ ಆಗಿ ನಾವು ತೆಗೆದುಕೊಳ್ಬೇಕು. ಏನಾಗಿ? ಸ್ಪೆರಿಕಲ್ ಆಗಿ ತೆಗೆದುಕೊಳ್ಬೇಕು. ದಟ್ ಈಸ್ -1 ಡಾಕ್ಟರ್ ಸ್ಪೆರಿಕಲ್. ಈಗ ಇಲ್ಲಿ ಎಷ್ಟು ಬೇಕು ನಮಗೆ? ಎಲ್ಲಿ ಬೇಕು? ಎಷ್ಟು? ಯಾವ ಡೈರೆಕ್ಷನಲ್ಲಿ ಬೇಕು? ವರ್ಟಿಕಲ್ ಡೈರೆಕ್ಷನ್ನಲ್ಲಿ ನನಗೆ ಪವರ್ ಬೇಕು. ಎಷ್ಟು ಬೇಕು? -2 ಬೇಕು. ಇಲ್ಲಿ ಈಗಾಗಲೇ -1 ಸ್ಪೆರಿಕಲ್ ಹಾಕಿದ್ದೀರಾ. -1 ಸ್ಪೆರಿಕಲ್ ಹಾಕಿದ್ಮೇಲೆ ಉಳಿದದ್ದೆಷ್ಟು? -1 ಮಾತ್ರ ಉಳ್ಕೊಂತು. -1 ಇಲ್ಲಿ ಉಳ್ಕೊಂಡಾಗ ಬರೀರಿ, -1 ಉಳ್ಕೊಂತು. ಯಾವ ಡೈರೆಕ್ಷನಲ್ಲಿ ಬೇಕು ನನಗೆ ಪವರು? 90 ಡಿಗ್ರೀಸಲ್ಲಿ ಬೇಕು. ಸೊ ಆಕ್ಸಿಸ್ ಎಲ್ಲಿ ಬರೀತೀವಿ? 180 ಡಿಗ್ರೀಸ್ ಅಂತ ಬರೀತೇವೆ. 180 ಡಿಗ್ರೀಸ್ ಅಂತ ಬರೆದಾಗ ಸೊ ಇಲ್ಲಿ ಫೈನಲ್ ಪ್ರಿಸ್ಕ್ರಿಪ್ಷನ್ ಆಗುತ್ತೆ. 1 ಸ್ಪೆರಿಕಲ್ ವಿತ್ -1 180 ಅಂತ ಆಗುತ್ತೆ. ಸೊ ಇದನ್ನು ವಿಶೇಷವಾಗಿ ವಿವರಿಸುವಂಥದ್ದೇನೂ ಇಲ್ಲ. ಹಾಗೆ ಇದು -1 ಇಲ್ಲಿ ಸಿಲಿಂಡ್ರಿಕಲ್ ಹೇಗೆ ಬಂತು ಅಂತ ನೀವು ಕೇಳಿದ್ರೆ, ಇಲ್ಲಿ ನೀವು ಸ್ಪೆರಿಕಲ್ ಲೆನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಸ್ಪೆರಿಕಲ್ ಲೆನ್ಸ್ ಅಂತಂದರೆ ಏನು? ಎಲ್ಲ 360 ಡಿಗ್ರೀಸ್ನಲ್ಲೂ ಪವರ್ ಇರುತ್ತೆ. ಏನು? ಎಲ್ಲ 360 ಡಿಗ್ರೀಸ್ನಲ್ಲೂ ಪವರ್ ಇರುತ್ತೆ.
ಸೊ 360 ಡಿಗ್ರೀಸ್ನಲ್ಲಿ ಪವರ್ ಇದೆ ಅಂತಂದಮೇಲೆ ಫುಲ್ 360 ಡಿಗ್ರೀಸ್ನಲ್ಲೂ -1 ಸ್ಪೆರಿಕಲ್ ಇದೆ. ಆದರೆ ನನಗೆ ಈ ಒಂದು ಡೈರೆಕ್ಷನಲ್ಲಿ ಮಾತ್ರ ಪವರ್ ಜಾಸ್ತಿ ಬೇಕು. ಯಾವುದು? ವರ್ಟಿಕಲ್ ಡೈರೆಕ್ಷನಲ್ಲಿ ಪವರ್ ಜಾಸ್ತಿ ಬೇಕು. ಯಾಕೆಂದರೆ ಇಲ್ಲಿ ಈಗಾಗಲೇ -2 ಅಂತ ನಮಗೆ ಬಂದಿದೆ. ಸೊ ಇಲ್ಲಿ -1 ಈಗಾಗಲೇ ಇದೆ. ಇದರಿಂದ ಇದನ್ನು ಕಳೆದಾಗ -2 ಇಂದ -1 ಕಳೆದಾಗ ಏನಾಗುತ್ತೆ? -2 -1 ಕಳೆದಾಗ ಏನಾಗುತ್ತೆ? ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಇಲ್ಲಿ ಬರಿಬೇಕು, ಸಿಂಬಲ್. ಇದು ಚಿಹ್ನೆ ಚೇಂಜ್ ಆಗುತ್ತೆ ಇಲ್ಲಿ ಕಳೆದಾಗ. -2 ಇಂದ 1 ಹೋದಾಗ ಎಷ್ಟು ಉಳಿತು? -1 ಉಳಿತು. -1 ಅನ್ನೋದು ಎಲ್ಲಿ ಉಳಿತು? ಈ ಜಾಗದಲ್ಲಿ ಉಳಿತು. ಅದನ್ನು ನಾನು ಇಲ್ಲಿ -118 ಅಂತ ಬರೆದಿದ್ದೇನೆ. ಸೊ ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಪೆರಿಕಲ್ ಲೆನ್ಸ್ ಏನು ಅಂತ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಎಲ್ಲ 360 ಡಿಗ್ರೀಸ್ನಲ್ಲೂ ಇದೆ, ಎಲ್ಲ ಕಡೆನೂ 360. ಇಲ್ಲೂ ಸಹ 360 ಅಂತಂದರೆ ಇಲ್ಲೂ ಸಹ -1 ಆ್ಯಕ್ಟ್ ಆಗ್ತಾ ಇದೆ. ಅದರ ಜೊತೆಗೆ ನಾನು -1 ಸಿಲಿಂಡರ್ ಹಾಕಿದಾಗ ಸಿಲಿಂಡ್ರಿಕಲ್ ಲೆನ್ಸ್ ಆಕ್ಸಿಸ್ 180 ಡಿಗ್ರೀಸ್ನ ಇಟ್ಟಾಗ ಇಲ್ಲಿ ಏನಾಗುತ್ತೆ? -1 ಸ್ಪೆರಿಕಲ್ಲು ಜೊತೆಗೆ -1 ಸಿಲಿಂಡರ್ ಸೇರಿದಾಗ ಆಗುವಂಥ ರಿಸಲ್ಟೆಂಟ್ ಪವರು -2 ಇಲ್ಲಿ ಬಂದೇ ಬರುತ್ತೆ. ಸ್ಪಷ್ಟ ಆಯಿತು? ಹೀಗೆ ನಾವು ಈ ಮಯೋಪಿಕ್ ಕಾಂಪೌಂಡ್ ಮಯೋಪಿಯಾವನ್ನು ಈ ರೀತಿಯಾಗಿ ರೆಟಿನೋಸ್ಕೋಪಿ ಮಾಡಿದಾಗ ಅದರಲ್ಲಿ ಸಿಲಿಂಡ್ರಿಕಲ್ ನಂಬರ್ ಇದೆ ಅಂತ ಈ ಕ್ರಮದಲ್ಲಿ ನಾವು ಕಂಡುಹಿಡಿತೇವೆ. ಸ್ಪಷ್ಟ ಆಯಿತಾ? ರೈಟ್. ಇಲ್ಲಿಗೆ ಸೊ ಕಾಂಪೌಂಡ್ ಮಯೋಪಿಯಾ ಬಗ್ಗೆ ಇರ್ತಕ್ಕಂಥ ಫೈನಲ್ ಕ್ಯಾಲ್ಕುಲೇಷನ್ ಮುಗಿದೋಯ್ತು. ಸೊ ಇದನ್ನೇ ನಾವು ಪ್ರಿಸ್ಕ್ರಿಪ್ಷನ್ ಆಗಿ ಬರೀತೇವೆ. ಯಾವ ಥರ ಬರೀತೇವೆ ಪ್ರಿಸ್ಕ್ರಿಪ್ಷನ್ನು? ನಿಮಗೆ ಗೊತ್ತಿದೆ ಪ್ರಿಸ್ಕ್ರಿಪ್ಷನ್ ಬರೀತಕ್ಕಂಥ ರೀತಿ ಹೇಗೆ? ಪ್ರಿಸ್ಕ್ರಿಪ್ಷನ್ ಬರೆಯೋದು ಸ್ಪೆರಿಕಲ್, ಸಿಲಿಂಡರ್ and axis. So spherical -1, cylindrical -1.0, 180 degrees. ಸೊ ಈ ಥರ ನಾವು ಪ್ರಿಸ್ಕ್ರಿಪ್ಷನನ್ನು ಬರೀಬೇಕು. ದಿಸ್ ಇಸ್ ದ ಎಂಡ್ ಆಫ್ ದ ಕಾಂಪೌಂಡ್ ಮಯೋಪಿಯಾ. ಕಾಂಪೌಂಡ್ ಮಯೋಪಿಯಾ ಅಂತ ಯಾಕೆ ಹೇಳ್ತೇವೆ? ಅಲ್ಲಿ ಸ್ಪೆರಿಕಲ್ ಮತ್ತು ಸಿಲಿಂಡ್ರಿಕಲ್ ಎರಡೂ ಸೇರಿರೋದ್ರಿಂದ ಅದನ್ನು ಕಾಂಪೌಂಡ್ ಮಯೋಪಿಯಾ ಅಂತ ಹೇಳ್ಬಿಟ್ಟು ಕರೀತೇವೆ. ಸ್ಪಷ್ಟ ಆಯಿತು? ಅಳಿಸ್ಲಾ? ನೈಸ್.